ಕಳೆದೊಂದು ತಿಂಗಳಿಂದ ಕರುನಾಡಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ರೈತರ ಬದುಕಿನ ಮೇಲೆ ದೊಡ್ಡ ಬರೆನೇ ಬಿದ್ದಿದೆ. ಹಗಲು ರಾತ್ರಿ ಬಿಸಿಲು ಗಾಳಿ ಲೆಕ್ಕಿಸದೆ ಬೆವರು ಸುರಿಸಿ ಬೆಳೆದ ಸಿರಿಯೆಲ್ಲ ಧ್ವಂಸವಾಗಿದೆ. ಕರುನಾಡಲ್ಲಿ ಶುರುವಾಗಿರೋ ಪೂರ್ವ ಮುಂಗಾರು ಆರ್ಭಟ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಮೇ 29ರವರೆಗೂ ಮಳೆ ಅಬ್ಬರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ. ತಾಳಿ ಚೇಂಜ್ ಮಾಡಿಬಿಟ್ಟು ಇದು ಮಾಡಿದಾರ ಸರ್. 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದ್ದೀವಿ. ಇದ್ರಲ್ಲಿ ನಾವೇನು ತಗೊಳ್ಳೋಣ ಸರ್? ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಪೂರ್ವ ಮುಂಗಾರು ಮಳೆಗೆ ಕರುನಾಡು ತತ್ತರ. ಭತ್ತ ಬಾಳೆ ಬೆಳೆ ಸರ್ವನಾಶ, ಅನ್ನದಾತರು ಕಣ್ಣೀರು. ರಾಜ್ಯದಲ್ಲಿ ಎದ್ದಿರೋ ಪೂರ್ವ ಮುಂಗಾರು ಸುನಾಮಿ ಸೃಷ್ಟಿಸ್ತಿರೋ ಅವಾಂತರಗಳು ಒಂದೆರಡಲ್ಲ. ಮಳೆ ಬಂದು ಭೂಮಿ ತಂಪಾಯಿತು ಅಂತ ಖುಷಿ ಪಡೋದ, ಅಥವಾ ರಣಮಳೆಗೆ ಬೆಳೆಗಳೆಲ್ಲ ಕುಚ್ಚಿ ಹೋಗಿ ಸೂರುಗಳೆಲ್ಲ ಕಣ್ಮರೆಯಾದವು ಅಂತ ದುಃಖ ಪಡೋದ ಒಂದೂ ಗೊತ್ತಾಗ್ತಿಲ್ಲ. ಮಹಾಮಳೆಯಿಂದ ಅನ್ನದಾತರಿಗೆ ನರಕ ದರ್ಶನವಾಗ್ತಿದೆ. ಹಗಲು ರಾತ್ರಿ ಬಿಸಿಲು ಗಾಳಿ ಲೆಕ್ಕಿಸದೆ ಬೆವರು ಸುರಿಸಿ ಬೆಳೆದ ಸಿರಿಯೆಲ್ಲ ಒಂದೇ ಮಳೆಗೆ ಧ್ವಂಸವಾಗಿದೆ. ಹೆಂಡತಿಯ ತಾಳಿ ಅಡವಿಟ್ಟು ಕೃಷಿ ಮಾಡಿದ್ದು ಎಲ್ಲವೂ ಹಾಳಾಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅಂತ ರೈತರು ಗೋಳಾಡುತ್ತಿದ್ದಾರೆ. ಕಳೆದೊಂದು ತಿಂಗಳಿಂದ ಕರುನಾಡಿನಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಇದರಿಂದ ಸಾಕಷ್ಟು ಅನಾಹುತಗಳೇ ನಡೆದೋಗಿದೆ. ಅದರಲ್ಲೂ ರೈತರ ಬದುಕಿನ ಮೇಲೆ ದೊಡ್ಡ ಬರೆಯೇ ಬಿದ್ದಿದೆ. ನಿರಂತರವಾಗಿ ಬಿದ್ದ ಮಳೆಗೆ ಹಾವೇರಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜಿಲ್ಲೆಯ ಹಿರೇಬಿದರಿ, ಸೋಮಲಾಪುರ, ವೈಟಿ ಮೆಡ್ಲರಿಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕಚ್ಚಿದೆ. ಹೆಂಡತಿ ತಾಳಿ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಭತ್ತ ಬೆಳೆದಿದ್ರು. ಇದೀಗ ನಮ್ಮ ಗಂಜಿಯನ್ನೇ ಮಳೆ ಕಿತ್ಕೊಂಡಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಕೂಡ ಅಕ್ಷರಶಃ ರೈತರು ಕೂಡ ಕಂಗಾಲಾಗಿದ್ದಾರೆ. ಏನು ಈ ಬಾರಿ ಭತ್ತದ ಮೇಲೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರೈತರು ಎಲ್ಲರ ಕನಸು ಕೂಡ ಸದ್ಯ ನುಚ್ಚು ನೂರಾಗಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸರ, ಈ ವರ್ಷದ ನಮ್ಮ ಗಂಜೆ ನಾವು ಬಿಡದ್ರಿ, ಏನು ಹೇಳೋಕ್ಕಾಗಲ್ಲ. ಯಾರು ಕೇಳಬೇಕು, ಯಾರು ಬಿಡ್ಬೇಕು? ಈ ವರ್ಷ ನಾವು 40 ಸಾವಿರ ರೂಪಾಯಿ ಬರ್ತೈತೆ ರೀ ಖರ್ಚು. ಒಂದು ಎಕರೆಗೆ ಒಳ್ಳೆ ಮಾಡಿ ಅದನ್ನು ಹಚ್ಚಿ ಅದನ್ನೆಲ್ಲ ಮಾಡೋದಿಗೆ ಈ ನಮೂನಿ ಹಾಳಾಗೈತೆ ಅಂದ್ರೆ ನಾವು ಯಾರಿಗೆ ಹೇಳೋಣ ಸರ? ಏನು ಮಾಡೋಕ್ಕಾಗಲ್ಲ ರೀ. ಎಲ್ಲ ನೆಲಕ್ಕೆ ಏನೇನು ಇಲ್ಲ ರೀ. ಅದನ್ನು ನಾವು ಇದನ್ನು ಮಾಡೋದ್ರಿ. ಅದು ನಮಗೆ ಈಗ ನೋಡಿರಿ, ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ. ಎಣ್ಣೆ ರೇಟು ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ನಾವೇನು ಇವ್ರನ್ನೇನು ರೊಕ್ಕ ಮನಿದ್ದ ಕೊಡೋ ಅಂತ ಯಾರನ್ನೇನು ಹೇಳಂಗಿಲ್ಲ ರೀ. ನಾವು ಅವ್ರೇನು ಮನಿದ್ದ ಯಾವನೇನು ಕೊಡಂಗಿಲ್ಲ, ಯಾರೇನು ಅವ್ರ ಅಪ್ಪರ ಮನಿದ್ದ ಕೊಡಲ್ಲ ರೀ. ಗೌರ್ಮೆಂಟ್ ರೊಕ್ಕ ಅಲ್ಲಿ ಇಲ್ಲಿ ಕೊಡೋ ಬದ್ಲಿ ನಮ್ಮಂಥ ರೈತರು ಲಾಸ್ ಅದರಿ ಕೊಡಲಿ, ನಮಗೇನು ಬ್ಯಾಡ ಅನ್ನಕತ್ತಲ್ಲ ರೀ. ಒರಿಜಿನಲ್ ಕಾಳು ಅಷ್ಟು ಹೋಗೈತ್ರಿ. ಈಗ ಉಳಿದಿರೋದೇನು ರೀ? ಜೋಳ ಅಷ್ಟೇ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳ ಹಾಕತ್ರಿ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ. ಸರ್ 2 ಎಕರೆ ಇದೆ ಸರ. 1,30,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 2 ಎಕರೆಗೆ. ಅದು ಸೀಡ್ಸ್ ರೀ. ಅದು 13,000 ರೂಪಾಯಿ ಕ್ವಿಂಟಲ್. ಎಲ್ಲ ನಮ್ಮ 3 ರೈತರು ಎಲ್ಲರೂ ಹಿರಿಯ ಪೂರ್ತಿ ಅಡ್ಡಾಡಿ ನೋಡಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ. ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್. ಸರ್ಕಾರ ಆದ್ರೆ ಈ ಪರಿಹಾರ ಕೊಡ್ಬೇಕ್ರಿ. ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರ್ರಿ ಸರ. ಮಾಡಿದ ಖರ್ಚಿಗಾರ ಕೊಡ್ಬೇಕ್ರಿ, ಏನು ಬೇಡ. ಸಾಲ ಸೂಲವನ್ನು ಮಾಡಿಕೊಂಡು ಮತ್ತು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ಕೂಡ ನಾವು ಅಡವಿಟ್ಟು ಈ ಒಂದು ಭತ್ತಕ್ಕೆ ಖರ್ಚನ್ನು ಮಾಡಿದ್ವಿ. ಆದರೆ ಈ ಬಾರಿ ಈ ಒಂದು ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಮಗೆ ನಷ್ಟವನ್ನು ಉಂಟು ಮಾಡಿದೆ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಬರದ ಜಿಲ್ಲೆ ಅಂತ ಹಣೆಪಟ್ಟಿ ಹೊತ್ತಿದ್ದ ಚಾಮರಾಜನಗರದಲ್ಲೂ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದೆ. ಬಿಟ್ಟು ಬಿಡದೆ ಬಿದ್ದ ಮಳೆಗೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಹೆಗ್ಗವಾಡಿಪುರ, ದೇಶವಳ್ಳಿ, ಬಸವಟ್ಟಿ ಗ್ರಾಮಗಳಲ್ಲಿ ರೈತರು ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಈ ರೈತನ ಮಾತುಗಳನ್ನ ಕೇಳುತ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ. 2 ಲಕ್ಷಕ್ಕೆ ಪತ್ನಿಯ ತಾಳಿಯನ್ನ ಅಡವಿಟ್ಟು ಬಾಳೆ ಬೆಳೆದಿದ್ರು.
ಆದ್ರೆ ಬಿರುಗಾಳಿ ರಭಸಕ್ಕೆ ಬಾಳೆ ಬೆಳೆಯೆಲ್ಲ ನೆಲಸಮವಾಗಿದೆ. ಇತ್ತ ಫಸಲೂ ಇಲ್ಲ, ಅತ್ತ ಲಾಭವೂ ಇಲ್ಲದೆ ಬೆಳೆ ಸರ್ವನಾಶವಾಗಿದೆ. ನಾನು 2 ಎಕರೆ 2.5 ಎಕರೆ ಗೆಡ್ಡೆ ಹಾಕಿದ್ದೀನಿ, 2 ಎಕರೆ 15 ಗುಂಟೆ. ಆದರೆ ಇದರಲ್ಲಿ ಏನೂ ಸಿಗ್ತಿಲ್ಲ ಸರ್. ಈಗ ಈ 4-5 ದಿನದಲ್ಲಿ ಗಾಳಿ ಬೀಸ್ಬಿಟ್ಟು ಇನ್ನೇನು 4-5 ದಿನಕ್ಕೆ 15 ದಿನಕ್ಕೆ ಕಟಾವಬೇಕು ನೀ. ಇದು ಬಾಯಿಗೆ ಬಂದದು ಕೈಗೆ ಬರೋದಾಗ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಸಾಲ ಸೋಲ ಮಾಡ್ಕೊಂಡು ನೋಡಿ ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಮಾಡಿದ್ರು ಸರ್. 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದ್ದೀವಿ. ಇದ್ರಲ್ಲಿ ನಾವೇನು ತಗೊಳ್ಳೋ ಸರ್? ಈ ಸರ್ಕಾರ ಏನು ಮಾಡ್ತಾಯಿದ್ದು ಸರ್? ಕಣ್ಣು ಮುಚ್ಕೊಂಡು ಕೂತಿದ್ದೆ ಸರ್. ರೈತರ ಬಗ್ಗೆ ಕಾಳಜಿನೇ ಇಲ್ವಲ್ಲ ಸರ್. ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಆಗಿರೋದ್ರಿಂದ ನಮ್ಮೂರು ಒಂದರಲ್ಲೇ ಸುಮಾರು ಒಂದು 25 ಎಕರೆ ಅಂತಂದರೆ 25,000 ಕಟ್ಟೆ, ಅದಕ್ಕಿಂತ ಹೆಚ್ಚು. ಹಾಗಾಗಿ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 25,000 ಕಟ್ಟೆಗೆ ಇವತ್ತಿನ ಇದರಲ್ಲಿ 1.25 ಕೋಟಿ ಹತ್ತತ್ರ ಆಗುತ್ತೆ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಇದೇ ಥರ ಆಗಿದೆ. ಒಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಗಳು ಎಲ್ಲ ಸೇರಿಸಿದ್ರೆ ಒಂದು 70ರಿಂದ 75 ಎಕರೆ ಬರುತ್ತೆ. ಒಂದು 3ರಿಂದ 3.25 ಕೋಟಿ ನಷ್ಟ ಆಗಿರ್ಬೋದು. ಇದುವರೆಗೂ ಕೂಡ ನಮ್ಮ ಗ್ರಾಮಕ್ಕೆ ಕೆಳ ಹಂತದ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಹೊರತು ಮೇಲಂತದ ಅಧಿಕಾರಿಗಳು ಯಾರೇ ಆಗಲಿ ಕೂಡ ಒಬ್ಬರು ಕೂಡ ಭೇಟಿ ಕೊಟ್ಟಿಲ್ಲ. ಈ ಬಾರಿ ಬೀಳುತ್ತಿರೋ ಮಳೆಗೆ ರೈತರು ಕನಸಿನಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ. ಆಲಿಕಲ್ಲು ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿರುಗಾಳಿ ಮಳೆ ಅಬ್ಬರ ಜನರನ್ನ ಕಂಗೆಡಿಸಿದೆ. ದಾವಣಗೆರೆಯಲ್ಲೂ ಮಳೆ ಅಬ್ಬರಿಸಿದೆ. ಧಾರಾಕಾರ ಮಳೆಗೆ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಭತ್ತ ಕಟಾವು ಮಾಡಬೇಕಿದ್ದ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು ಅಂದಾಜು 365.15 ಹೆಕ್ಟೇರ್ ಭತ್ತ ಹಾನಿಯಾಗಿದ್ದು, ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಗೆ ಬಾಳೆ ಬೆಳೆ ಸರ್ವನಾಶವಾಗಿದೆ. ಕಳಸಾಪುರ ಗ್ರಾಮದಲ್ಲಿ ರೈತ ನಜೀರ್ ಅಹಮದ್, ಶೌಕತ್ ಪೆಂಡಾರಿ ಎಂಬುವರು 4 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಮಣ್ಣು ಪಾಲಾಗಿದೆ. ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬಾಳೆ ಕಟಾವು ಹಂತಕ್ಕೆ ಬಂದಿತ್ತು. ಆದರೆ ಏಕಾಏಕಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ನಾಶವಾಗಿದೆ. ಅಲ್ಲೇ ನೋಡೆ ಜಲ್ಮ ಕುದಿಯಾಕತ್ತೈತಿ, ಏನು ಹಿಡಿಯಾಕೂ ಸಾಧ್ಯ ಆಗೋದಲ್ಲ. ಯಾಕಂದ್ರೆ ದೇವ್ರ ಆಟ ಯಾರು ತಡಿಯೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ಒಳಗೆ ಗಿಡ ಉಳಿ ದರಿಗುಳಿ ಬೀಳೋದು ನೋಡಿ ಭಾಳ ಸಂಕಟ ಆಗಾಕತ್ತು. ಬೆಳೆ ಎಲ್ಲ ಪೂರ್ತಿ ನೆಲಕ್ಕೆ ಬೀಳೋ ಹೊತ್ತಿನಾಗ ಭಾಳ ತ್ರಾಸ ಆಗಾಕತ್ತು. ಯಾಕಂದ್ರೆ ಬೆಳೆಗಳಿಲ್ಲ, ಒಂದು ತೊಟ್ಟು ನೀರು ಕುಡ್ದಿಲ್ಲ. ಇದನ್ನು ಬೆಳೆದಂಥ ಬೆಳೆ ನಮ್ಗೆ ಕೈ ಸಿಗಲಿಲ್ಲಲ್ಲ ಅಂತ ಅನ್ನೋಂಥ ನೋವು. ಅದಕ್ಕೆ ದಯವಿಟ್ಟು ಮಾನ್ಯ ಸರ್ಕಾರದವ್ರು ನಮ್ಗೆ ಏನಾರ ಅನುಕೂಲ ಮಾಡ್ಬೇಕಂತೇಳಂದು ಪ್ರಾರ್ಥನೆ. ಭಾಳ ದುಃಖ ಆಗ್ತೈತೆ ರೀ. ಯಾರು ಹೆಣ್ಣು ಮಾಡ್ಬೇಕ್ರಿ? ಮುಂಜಾನೆ ಮಕ್ಕೊಂಬಿಟ್ಟಿದ್ರಿ ಮನೆ ಮಕ್ಕೊಂಬಿಟ್ಟಿದ್ದು, ಎದ್ದಿದ್ದಿಲ್ಲ ರೀ. ಈಗ ಇವ್ರ ಕರೆ ಕಳ್ಸಿದ್ರಿ ರೀ, ಹಿಂಗೆ ಬಂದಾರ ಬರ್ರಿ ಅಂತೇಳಿ. ಎದ್ದೇ ಇಲ್ಲ ರೀ. ನಾನು ಭಾಳ ತ್ರಾಸ ಆತ ರೀ. ನೋಡ್ಕೊಂಡು ಹೊಳೆ ತೋಟನ ನೋಡ್ಬಾರ್ದು ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದುಬಿಡ್ತೀರಿ. ಭಾಳ ಅಂದ್ರೆ ಭಾಳ ತ್ರಾಸು. ಮಕ್ಕಳು ಮರಿ ಎಲ್ಲ ಮನೆಯಾಗ ಕುಂತು ಬಿಟ್ಟಾರ್ರಿ. ಏನು ಮಾಡೋದೈತಿ ರೀ? ಅದಕ್ಕೆ ಭಾಳ ತ್ರಾಸ ಆತ. ಈಗ ಗೌರ್ಮೆಂಟ್ ಏನಾರ ಒಟ್ಟು ನಮಗೆ ಪರಿಹಾರ ಕೊಟ್ರೆ ಚಲೋ ಆಗ್ತೈತೆ ಅಂತ ನಮ್ಮದೊಂದು ಆಸೆ. ಮಳೆ ಬಂದ್ರೆ ಆಗೋ ಅವಾಂತರಗಳಿಂದ ಮತ್ತೆ ಮೇಲೇಳೋದೇ ದೊಡ್ಡ ಸವಾಲಾಗಿದೆ. ಬರದ ನಾಡು ಕೋಲಾರದಲ್ಲಿ ಮಾಯದಂಥ ಮಳೆಯಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಸುಬ್ರಮಣಿ ಎಂಬಾತ ಒಡವೆ ಅಡವಿಟ್ಟು ಪಾಲಿಹೌಸ್ನಲ್ಲಿ ಬೆಳೆ ಬೆಳೆದಿದ್ರು. ಆದ್ರೀಗ ಗಾಳಿ ಮಳೆ ಹೊಡೆತಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ಎಲ್ಲ ಸಾಲನೇ ಮಾಡಿರೋದು. ಏನೋ ಒಡವೆ ಇತ್ತು, ಸ್ವಲ್ಪ ಬ್ಯಾಂಕಲ್ಲಿ ಅಡ ಇಟ್ಟು ಸ್ವಲ್ಪ ಸಾಲ ಮಾಡಿ ಥರ ಮಾಡಿದ್ದೀವಿ ಸರ್. ಸಾಲ ಮಾಡಿ 1 ಎಕರೆ ಟೊಮೊಟೊ, 1 ಎಕರೆ ಬೀನ್ಸು ನೆಟ್ ಹೌಸಲ್ಲಿ ಸಾಲ ಮಾಡಿ ಬಡ್ಡಿಗೆ ತಂದು ಮಾಡಿ ಈ ಥರ ಒಂದೇ 10 ನಿಮಿಷದಲ್ಲಿ ಮಳೆ ಬಿರುಗಾಳಿ ಬಂದು ಎಲ್ಲ ನೆಲಸಮ ಆಗಿಬಿಟ್ಟೈತೆ. ನಮಗೆ ಏನಾದರೂ ಪರಿಹಾರ ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಕೋಲಾರದ ಕೀಲಗಾಣಿ ಗ್ರಾಮದಲ್ಲಿ ಬೀನ್ಸ್, ಬಾಳೆ ಬಿರುಗಾಳಿ ಮಳೆಗೆ ಸರ್ವನಾಶವಾಗಿದೆ. 1.5 ಲಕ್ಷ ಬಂಡವಾಳ ಹಾಕಿ ರೈತ ಮಹಿಳೆ ಮಂಜುಳಾ ಅನ್ನೋರು ಬೀನ್ಸ್ ಬೆಳೆದಿದ್ರು. ಸಾದಿಕ್, ಶ್ರೀನಿವಾಸ್, ಮಂಜುನಾಥ್ ಸ್ವಾಮಿ ಅನ್ನೋರು ಬಾಳೆ ಬೆಳೆದಿದ್ರು. ಆದರೆ ವರುಣನ ಏಟಿಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಬೀನ್ಸ್ 1.25 ಎಕರೆ ಐತೆ, ಎಲ್ಲ ಬಿದ್ದುಬಿಟ್ಟೈತೆ. ಹಾಕಿದ್ರೆ ಒಂದು 2 ಲಕ್ಷ ಗಂಟ. ಇಲ್ಲೇ ಸ್ಯಾಂಪಲ್ಗೆ ಬರೋ ಟೈಮ್ 90-80 ರೂಪಾಯಿ ಐತೆ. ಲಾಸ್ ಆಗೈತೆ ಅಣ್ಣ. ಕಷ್ಟ ಬರ್ತದಣ್ಣ, ಕಷ್ಟ.
ಎಲ್ಲ ಇಂಟ್ರೆಸ್ಟ್ಗೆ ಎತ್ಕೊಂಬಂದು ಬೆಳೆ ಮೇಲೆ ಹಾಕ್ತೀರಿ, ಅವ್ರು ಕೊಡೋಕ್ಕಾಗಲ್ಲ. ಆವಾಗ ಜಾಸ್ತಿ ಬಾಧೆ ಕಷ್ಟಗಳು ಬರ್ತದೆ. ಬೆಳೆಗಳು ಬಾಳೆಹಣ್ಣು, ಬೀನ್ಸು, ಟೊಮಾಟೊ ಎಲ್ಲ ಬೆಳೆದಿದ್ದೀವಿ. ದಯವಿಟ್ಟು ಗೌರ್ಮೆಂಟ್ನಿಂದ ಏನೇನೋ ಸಹಕಾರ ಕೊಡ್ತಾ ಇರ್ತಾರೆ. ಅದರಿಂದ ನಮಗೆ ನಷ್ಟ ಆಗಿದೆ. ಗೌರ್ಮೆಂಟು ಸ್ವಲ್ಪ ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ಇವಾಗ ಪ್ರೆಸೆಂಟ್ ಅಂದರೆ 4 ಲಕ್ಷ ಮೇಲೆ ಲಾಸ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಗೌರಿಬಿದನೂರಿನ ಚೀಲಮನಹಳ್ಳಿಯಲ್ಲಿ ಬಿದ್ದ ಆಲಿಕಲ್ಲು ಮಳೆಗೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ 60 ಹೆಕ್ಟೇರ್ನಲ್ಲಿ ಬೆಳೆಗಳು ಹಾನಿಯಾಗಿದ್ದು ಶಾಸಕ ಪುಟ್ಟಸ್ವಾಮಿಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ನಾವು 2 ಎಕರೆಯಲ್ಲಿ ಬಾಳೆ ಹಾಕಿದ್ವಿ. ಸಾಲ ಮಾಡಿ ಒಂದು 10 ಲಕ್ಷ ಸಾಲ ಮಾಡಿ ಬೆಳೆ ಹಾಕಿದ್ವಿ. ರಾತ್ರಿ ಬಿದ್ದಿದ್ದು ಮಳೆ ಗಾಳಿಗೆ ಆಲಿಕಲ್ಲು ಬಿದ್ದು ನಮ್ಮ ಬೆಳೆ ಎಲ್ಲ ನಾಶ ಆಗಿದೆ. ನೋಡಿ, ಬಾಯಿಗೆ ಬಂದಿರೋ ತುತ್ತು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಂಗೆ ಆಗ್ಬಿಟ್ಟೈತೆ. ಸರ್ಕಾರ ಎಚ್ಚೆತ್ಕೊಂಡು ನಮಗೇನು ನಷ್ಟ ಪರಿಹಾರ ಕೊಡ್ಸೋಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಏನಂತಂದರೆ, ನಾವು ಹಿಂದೆ ಒಳ್ಳೆ ತೋಟ ಮಾಡಿದ್ದೇವರು, ಅಂಗಾಂಶ ಕೃಷಿ ಬಾಳೆ ಗಿಡನೇ. ಆದರೆ ರಾತ್ರಿ ಸುರಿದಂಥ ಮಳೆ ಮತ್ತು ಅದ್ರ ಜೊತೆಗೆ ಬಿರುಗಾಳಿ ಬಂದಿರೋದ್ರಿಂದನೇ ಇದು ಅತಂತ್ರವಾಗಿ ಈ ಥರ ಒಂದು ತುಂಬ ಎಲ್ಲ ಡಿಸ್ಲಾರ್ಜ್ ಆಗಿ ಮಲಗಿದ ಥರ ಇದೆ ತೋಟ. ಹಂಗಾಗಿ ಭಾಳ ನಷ್ಟ ಆಗಿದೆ ಅಂತ ನಾವು ಈಗ ನಮ್ಮ ಅಧಿಕಾರಿಗಳು ನಾವೆಲ್ಲ ತೋಟಗಾರಿಕೆ ಇಲಾಖೆ ವತಿಯಿಂದ ಬಂದು ಸ್ಥಳ ಪರಿಶೀಲನೆ ಮಾಡಿ, ಆಮೇಲೆ ನಮ್ಮ ರೆವಿನ್ಯೂ ಇಲಾಖೆಯ RI ಆದ ಶಿವಕುಮಾರ್ ಅವರು ಇದ್ದಾರೆ, ಮತ್ತು ಅವ್ರ VI ಇದ್ದಾರೆ. ನಾವು ಕೂಡ ತಕ್ಷಣಕ್ಕೆ ಬಂದು ನಮ್ಮಿಂದ ಏನಾದರೂ ಒಂದು ಸ್ಥಳ ಪರಿಶೀಲನೆ ಆಗಿ ಇದನ್ನು ಆದಷ್ಟು ಬೇಗ ನಾವು ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ DC ಅವರಿಗೆ NDRF ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರವಾಗಿ ಪರಿಹಾರ ಕೊಡುವಂಥ ಕೆಲಸನ ನಾವು ಇವತ್ತಿಂದನೇ ಮಾಡಿ ಇವತ್ತು ನಾಳೆ ಅಷ್ಟೊತ್ತಿಗೆ ನಾವು ವರದಿನ ಕೊಟ್ಬಿಡ್ತೀವಿ. ಕಾಳಜಿ ಕೇಂದ್ರಕ್ಕೆ ಬೀಗ, ಸಂತ್ರಸ್ತರ ಗೋಳಾಟ. ಮೊನ್ನೆ ಗದಗ ಜಿಲ್ಲೆಯಲ್ಲಿ ಸುರಿದ ರಣಮಳೆಯಿಂದ 70 ಮಂದಿ ಗಂಗಿಮಡಿ ನಿವಾಸಿಗಳ ಜೀವನವೇ ಬೀದಿ ಪಾಲಾಗಿತ್ತು. ಕಷ್ಟಪಟ್ಟು ಕಟ್ಕೊಂಡಿದ್ದ ಗೂಡುಗಳೆಲ್ಲ ಬಿರುಗಾಳಿಗೆ ಹಾರಿ ಹೋಗಿ ಬದುಕು ಬರ್ಬಾದಾಗಿತ್ತು. ತಿನ್ನೋಕೆ ಅನ್ನವಿಲ್ಲದೆ, ಮಲಗೋಕೆ ಜಾಗವಿಲ್ಲದೆ, ಕುಡಿಯೋಕೆ ನೀರಿಲ್ಲದೆ ತತ್ತರಿಸಿ ಹೋಗಿದ್ರು. ಹೀಗಾಗಿನೇ ಎಲ್ಲರನ್ನ ಗಂಗಿಮಡಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ನಿನ್ನೆ ಸಂತ್ರಸ್ತರಿದ್ದ ಗಂಜಿ ಕೇಂದ್ರಕ್ಕೆ ಬೀಗ ಹಾಕಿ ಎಲ್ರಿಗೂ 5,000 ಪರಿಹಾರ ಕೊಟ್ಟು ಅಧಿಕಾರಿಗಳು ಹೊರಗೆ ತಳ್ಳಿದ್ರು. ವಯಸ್ಸಾದವರು, ಗರ್ಭಿಣಿಯರು, ಬಾಣಂತಿಯರು ತುತ್ತು ಅನ್ನಕ್ಕಾಗಿ ಪರದಾಡೋ ಪರಿಸ್ಥಿತಿ ಬಂದಿತ್ತು. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜನ ಬೀದಿಗೆ ಬೀಳುವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಮಳೆ ಹೊಡೆತಕ್ಕೆ ಬೀದಿಗೆ ಬಿದ್ದಿತ್ತು 70 ಕುಟುಂಬ. ಕಣ್ಣೆತ್ತಿ ನೋಡಿರಲಿಲ್ಲ ಗದಗ ಜಿಲ್ಲಾಡಳಿತ. ಕಾನೂನು ಸಚಿವರ ಕ್ಷೇತ್ರದಲ್ಲಿ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಅಂಗೈಯಗಳ ಜಾಗವೂ ಆಗಿತ್ತು ಬಂದ್. ತುತ್ತಿನ ಚೀಲಕ್ಕೆ ಪರದಾಡುತ್ತಿದ್ದರು ಜನ. ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡಾತಿಲ್ರಿ, ಅವ್ರು ಎತ್ತವಲ್ರು. ಇಂಥ ಬೈಲಾಗ ನಾವು ಕುಂತೀವಲ್ಲ. ಸಂತ್ರಸ್ತರ ಬೆನ್ನಿಗೆ ನಿಂತ ನ್ಯೂಸ್ 18. ಕ್ಲೋಸ್ ಆಗಿದ್ದ ಕಾಳಜಿ ಕೇಂದ್ರ ಓಪನ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಲೋಸ್ ಆಗಿದ್ದ ಗದಗದ ಕಾಳಜಿ ಕೇಂದ್ರ ಒಂದೇ ದಿನದಲ್ಲಿ ಮತ್ತೆ ಓಪನ್ ಆಗಿದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಶಾಲೆ ಒಳಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ. ಗಂಗೆಮಡಿ ಸಂತ್ರಸ್ತರಿಗೆ ಕಾಳಜಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಕಾನೂನು ಸಚಿವ HK ಪಾಟೀಲ್ ಅವರ ಕ್ಷೇತ್ರದಲ್ಲೇ ಇಂಥ ಘಟನೆ ನಡೆದ್ರೂ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಸಂತ್ರಸ್ತರ ಧ್ವನಿಯಾಗಿ ನಿಮ್ಮ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಅಮಾಯಕರ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳಿಗೆ ತಲುಪುವಂತೆ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ನಿನ್ನೆ ಬಂದ್ ಮಾಡಿದ್ದ ಕಾಳಜಿ ಕೇಂದ್ರವನ್ನ ಇಂದು ಮತ್ತೆ ರೀಓಪನ್ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ನೋಡ್ರಿ, ಬೆಳಗ್ಲಿದ್ದ ನಮಗೇನು ಇದ್ದಿದ್ದಿಲ್ಲ. ಇವಾಗ ಬಂದಾರ್ರಿ ಅವರು, ಇವಾಗ ಬಂದಾರ. ಇದೆಲ್ಲ ಆಗಿನ ಮೇಲೆ ಬಂದಾರ್ರಿ ಅವರು. ಇವಾಗ ಗೇಟ್ ಓಪನ್ ಆಗೈತಿ ರೀ ಸರ. ಆದ್ರೆ ದಯವಿಟ್ಟು ಮನಿದೊಂದು ವ್ಯವಸ್ಥೆ ಮಾಡ್ರಿ ಸಾಕ್ರಿ. ಯಾರ ಮಾಡ್ರಿ, ಒಟ್ಟು ನಮಗೆ ಮನಿ ಇಲ್ಲ, ಮನಿ ಮಾಡ್ರಿ.
ಮೇ 29ರವರೆಗೂ ರಾಜ್ಯಕ್ಕೆ ಮಹಾಮಳೆ ಅಲರ್ಟ್. ಕರುನಾಡಲ್ಲಿ ಶುರುವಾಗಿರೋ ಪೂರ್ವ ಮುಂಗಾರು ಆರ್ಭಟ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ. ಮೇ 29ರವರೆಗೂ ಮಳೆ ಅಬ್ಬರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಾಳೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಕೊಪ್ಪಳ, ಗದಗ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಒಟ್ನಲ್ಲಿ ಮಳೆರಾಯನ ಹೊಡೆತಕ್ಕೆ ಜನರ ಬದುಕು ಮೂರಾಬಟ್ಟೆಯಂತಾಗಿರೋದಂತೂ ಸುಳ್ಳಲ್ಲ. ಬೆಳೆ ಕಳೆದುಕೊಂಡ ರೈತರು ಸದ್ಯ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.